ಫಾಗ್ ಲೈಟು ಫಿಟ್ ಮಾಡ್ತಾರೆ ನೋಡಿ, ಇಲ್ಲಿ ಫಿಟ್ ಮಾಡಿಸಿದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಸೊ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ನಿಮಗೆ ನನ್ನ ಗಾಡಿಗೆ ಫಾಗ್ ಲೈಟ್ ಫಿಟ್ ಮಾಡಿಸಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ಇದು ಆನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ ಆನ್ ಮಾಡಿದ್ದೀನಿ, ಓಕೆನಾ. ಇಲ್ಲಿದೆ, ನಿಮಗೆ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಸೊ ಇದು ನೈಟ್ ರೈಡಲ್ಲಿ ಯಾವ ಥರ ಯೂಸ್ ಆಗುತ್ತೆ ಮತ್ತು ಇದು ಯೂಸ್ಫುಲ್ ಇದೆಯಾ ಹಾಕ್ಸೋದ್ರಿಂದ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಗಂಟೆ ನೋಡಿ. ನೋಡ್ತಾ ಇರ್ಬೋದು ನನ್ನ ಗಾಡಿ ಬಂದು FZ V3 ಅಂತ ನೋಡ್ತಾ ಇರ್ಬೋದು. ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಅಂದ್ಕೊಳ್ತೀನಿ ನೋಡಿ. ಇಲ್ಲಿ ಚಿಕ್ಕದಾಗಿ ಇಲ್ಲಿ ಹಾಕಿದ್ದೀನಿ, ಅಂದರೆ ನಾನೇ ಇದನ್ನು ಸ್ವಲ್ಪ ಇಲ್ಲಿ ಗೇಡಿ ಹಾಕ್ಸಿರೋದು, ಯಾಕಂದರೆ ಕರೆಕ್ಟಾಗಿ ಡೈರೆಕ್ಷನ್ನು ಅಲ್ಲಿಗೆ ಬರುತ್ತೆ. ಸೊ ನೋಡೋಣ, ಇದು ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಬ್ರೈಟಾಗಿದೆ ಅಂತ ನೋಡಿ. ಮತ್ತು ಇನ್ನೂ ಇದರಲ್ಲಿ 4 ಟೈಪ್ ಇದೆ. ಓಕೆ, ಇದು ಫಸ್ಟು ವೈಟು. ಇದು ನೋಡಿ ಫ್ರೆಂಡ್ಸ್, ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಯೆಲ್ಲೋ ಕಲರು, ಅಂದರೆ ನೈಟ್ ರೈನ್ ಬರೋ ಟೈಮಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ರೋಡು. ಸೊ ಇನ್ನೊಂದಿದೆ ನೋಡಿ, ಮಿಕ್ಸ್ ಕಲರು. ಸೊ ನೋಡ್ತಾ ಇರ್ಬೋದು, ಇದು ಮಿಕ್ಸ್ ಇದೆ ಎರಡು. ಇನ್ನೊಂದಿದೆ ತೋರಿಸ್ತೀನಿ ರೀ, ಅದು ಬ್ಲಿಂಕಿಂಗ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಎರಡು ಮಿಕ್ಸಿಂಗ್ ಕಲರು. ಸೊ ಇನ್ನೊಂದಿದೆ, ಇದು ನೋಡಿ ಡೆವಿಲ್ ಐ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಇದು ಡೆವಿಲ್ ಐ ನೋಡಿ, ಎಷ್ಟು ಡಾರ್ಕ್ ಆಗಿದೆ ಅಲ್ಲ ಡೆವಿಲ್ ಐ. ಓಕೆ, ಇದು ತೋರಿಸಾಯಿತು. ಸೊ ಇನ್ನು ಒಂದು ಸ್ಮಾಲ್ ರೈಡ್ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಅಂದರೆ ಇದ್ರದ್ದು ಬ್ರೈಟ್ನೆಸ್ಸು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಹಾಕ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಎಲ್ಲ ಲೈಟ್ನು ಚೆಕ್ ಮಾಡೋಣ ಹಾಕಿ. ಸೊ ನೋಡಿ ಹಾಕಿದ್ದೀನಿ, ನೋಡಿ ಎಷ್ಟು ಬ್ರೈಟ್ ಆಗಿದೆ. ಫುಲ್ಲು ಅಂದರೆ ಪ್ರೊಜೆಕ್ಟರ್ ಲೈಟು ಅಲ್ಲ, HJG ಅಂತ ಇದು ಬ್ರ್ಯಾಂಡ್ ನೇಮ್ ಬಂದು. ಸೊ ಇದು ನಾನು ಬೈಕ್ ವರ್ಡ್ ಅಂತ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು JC ರೋಡಲ್ಲಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ಇದೆ. ಇನ್ನೂ ಒಂದು ನೋಡಿ ಫ್ರೆಂಡ್ಸ್, ಇದು ಯೆಲ್ಲೋ ಕಲರ್ ಲೈಟು ಸಖತ್ತಾಗಿದೆ ಮತ್ತು ಬ್ರೈಟ್ ಆಗಿದೆ ನೋಡಿ. ಎಷ್ಟು ಡೀಟೇಲಾಗಿ ಕವರ್ ಆಗುತ್ತೆ ವಿಡಿಯೋ ಏರಿಯಾ ಎಲ್ಲ. ಸೊ ಇನ್ನೂ ಡಾರ್ಕ್ ಏರಿಯಾಗೆ ಹೋಗೋಣ ಬನ್ನಿ, ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಫುಲ್ಲು, ಅಂದರೆ ಈ ರೋಡ್ನೇ ಕವರ್ ಆಗುತ್ತೆ. ಸೊ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ, ಈ ಫಾಗ್ ಲೈಟು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೈಟ್ ಹೊತ್ತು ಮತ್ತು ಈ ಫಾಗ್ ಟೈಮಲ್ಲಿ ಮತ್ತು ಈ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಈ ಕಲರು ಪರ್ಟಿಕ್ಯುಲರ್. ಸೊ ನೋಡಿ ಎಷ್ಟು ಡೀಟೇಲ್ ಆಗಿದೆ ಅಲ್ಲ. ಸೊ ಇದು ಕಮೆಂಟ್ ಮಾಡಿ ಇದು ವಿಡಿಯೋ ಯಾವ ರೀತಿ ಇದೆ, ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ತಾ ಇದ್ದೀರಾ ಈ ವಿಡಿಯೋನ ಯಾವ ರೀತಿ ಇದೆ ಅಂತ ನೀವೇ ಕಮೆಂಟ್ ಮಾಡಿ. ಈ ಲೈಟು ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ವಿಡಿಯೋದಲ್ಲಿ. ಸೊ ನೋಡಿ ಈ ಇಲ್ಲಿ ಗಂಟ ಫೋಕಸಿಂಗ್ ಇದೆ. ಮತ್ತು ಇನ್ನೊಂದು ಹಾಕ್ತೀನಿ ನೋಡಿ, ಡಬಲ್ ಕಲರು. ನೋಡ್ತಾ ಇರ್ಬೋದು, ಇದು ಡಬಲ್ ಕಲರು. ನೋಡಿ ಇನ್ನೊಂದಿದೆ, ಆ ಲೈಟ್ ಹಾಕ್ತೀನಿ ಅಲ್ಲಿ. ಸೊ ಇಲ್ಲಿ ಬೆಳಕಿದೆಯಲ್ಲ, ಅಲ್ಲೇನು ಅಷ್ಟೊಂದು ಇದ್ರದ್ದು ನಿಮಗೆ ಗೊತ್ತಾಗಲ್ಲ ಏನಿದೆ, ಅಷ್ಟೊಂದು ಬ್ರೈಟ್ ಇದೆಯಾ ಇಲ್ಲ ಅಂತ. ನೋಡ್ತಾ ಇರ್ಬೋದು ಎಷ್ಟು ಫೋಕಸಿಂಗ್ ಇದೆ. ಈಗ ಆಫ್ ಮಾಡ್ತೀನಿ ನೋಡಿ, ಎಷ್ಟು ಡಲ್ ಆಗಿದೆ. ನೋಡ್ತಾ ಇರ್ಬೋದು ಒಂದು ಪಾಸಿಂಗ್ ಲೈಟ್ ಕೊಟ್ಟ, ಯಾಕಂದರೆ ಫುಲ್ಲು ಹೆವಿ ಬ್ರೈಟ್ ಆಗಿದೆಯಲ್ಲ ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು, ನಾನೀಗ ಆನ್ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇದು ವೈಟ್ ಕಲರು, ಇದು ನನಗೆ ಅಷ್ಟೊಂದೇನು ಲೈಕ್ ಆಗಿಲ್ಲ. ಸೊ ಪರವಾಗಿಲ್ಲ, ಒಂದು ಲೆವೆಲ್ಗೆ ಓಕೆ, ಚೆನ್ನಾಗಿದೆ ಡೈರೆಕ್ಷನ್. ಅಂದರೆ ಒಂದೇ ಸ್ಟ್ರೈಟಾಗಿ ಹೋಗ್ತೀವಲ್ಲ ಅವಾಗ ಇದು ಡೈರೆಕ್ಷನ್ ತೋರಿಸುತ್ತೆ, ಅಂದರೆ ಎಲ್ಲಿ ಏನೇನಿದೆ ಅಂತೆಲ್ಲ. ಸೊ ನೋಡ್ತಾ ಇರ್ಬೋದು, ನಾನೀಗ ಇಲ್ಲೇ ತೊಗೊತೀನಿ. ಸ್ವಲ್ಪ ಕಚ್ಚಾ ರೋಡ್ ಇದೆ, ಕಚ್ಚಾ ರೋಡಲ್ಲಿ ಚೆಕ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಕಚ್ಚಾ ರೋಡಲ್ಲಿ ಪರವಾಗಿಲ್ಲ, ಈ ರೀತಿ ಇದೆ.
ವೈಟ್ ಕಲರ್ ಲೈಟು. ಸೊ ಬನ್ನಿ ಈ ಫಾಗ್ ಲ್ಯಾಂಪ್ ನೋಡಿ, ಇದು ನಾರ್ಮಲ್ ಸರ್, ಇದು ನಾರ್ಮಲ್ ಆಗಿ ಕೊಟ್ಟಿರುವಂಥದ್ದೇ, ಅಂದರೆ ಸ್ಟಾಕ್ LED ಲೈಟು. ಸೊ ಇವಾಗ ನಾನು ಫಿಟ್ ಮಾಡಿಸಿರೋದು ಯಾವುದು ಗುರು, ಇದು HTH ಇದು ಬ್ರ್ಯಾಂಡು ಫಾಗ್ ಲ್ಯಾಂಪು ನೋಡ್ತಾ ಇರ್ಬೋದು. ಇದಾಗ್ತೀನಿ, ಇದು ವೈಟು, ಅಷ್ಟೊಂದೇನು ಚೆನ್ನಾಗಿದೆ ಏನೋ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ. ನನಗಂತೂ ಈ ಲೈಟ್ಗಿನ್ನ ಇದು ಮಾತ್ರ ಭಾರಿ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ರೋಡು ಗೊತ್ತಾಗ್ತಿದೆ ನೋಡಿ. ರೋಡ್ ಎಲ್ಲ ಮಳೆ ಬಂದು ಕೆಟ್ಟೋಗ್ಬಿಟ್ಟಿದೆ. ಸೊ ನಾನು ಇದು ಚೆಕ್ ಮಾಡೋಕ್ಕೋಸ್ಕರನೇ ಈ ರೋಡಿಗೆ ಬಂದೆ. ಚೆನ್ನಾಗಿರೋ ರೋಡೇ ಇದೆ ಆ ಕಡೆ. ಸೊ ಇದ್ರಲ್ಲಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಈ ಕಡೆಗೆ ಬಂದಿದ್ದೀನಿ. ನೋಡಿ ಎಷ್ಟು ಫೋಕಸ್ ಇದೆ. ಸೊ ಇಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದ್ದಲ್ಲ ಗುರು. ಓಕೆ, ಇಲ್ಲೆಲ್ಲ ಸ್ವಲ್ಪ ಕಚ್ಚಾ ರೋಡು, ಇಲ್ಲಿ ಮಾತ್ರ ಚೆನ್ನಾಗಿದೆ. ಓಕೆ, ಇಲ್ಲಿಂದ ಸ್ವಲ್ಪ ಚೆನ್ನಾಗಿದೆ, ಇಲ್ಲಿಂದ ಸ್ವಲ್ಪ ಟಾರ್ ರೋಡ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಇವಾಗ. ಇಲ್ಲಿ ಸ್ವಲ್ಪ ಬ್ಯಾಡ್ ರೋಡ್ ಬಂತು. ಓಕೆ, ಒಂಥರ ನೈಟ್ ರೈಡ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ತುಂಬಾನೇ. ಸೊ ಘಾಟ್ ಸೆಕ್ಷನ್ನು ಮತ್ತು ಈ ಹಿಲ್ ಸ್ಟೇಷನ್ಸ್ಗಳೆಲ್ಲ ಹೋಗ್ತೀವಲ್ಲ, ಅಂಥ ಟೈಮಲ್ಲಿ ಇದು ವರ್ತ್ ಇಟ್ ಅನಿಸುತ್ತೆ ಹಾಕ್ಸಿದ್ದಕ್ಕೂ. ಮತ್ತು ರೈನ್ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಬ್ರೈಟ್ ಆಗಿರುತ್ತೆ ರೋಡ್, ಅಂದರೆ ರೋಡಲ್ಲಿ ಯಾವ ಥರ ಅಂಶಗಳಿದೆ, ಗುಂಡಿಗಳಿದೆ ಎಲ್ಲ ಗೊತ್ತಾಗುತ್ತೆ ನೀಟಾಗೆ. ನೋಡ್ತಾ ಇರ್ಬೋದು ನಿಮಗೆ. ಇವಾಗ ನಾರ್ಮಲಿ ಸ್ಟಾಕ್ LED ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಇದರಲ್ಲಿ ಏನು ಅಷ್ಟೊಂದಿಲ್ಲ ನೋಡಿ, IBM ಹಾಕಿದ್ರು ಏನು ಅಷ್ಟೊಂದು ಯೂಸ್ ಇಲ್ಲ. ಸಾರಿ, ಎಷ್ಟು ಡಲ್ ಆಗಿದೆ ನೋಡಿ ಲೈಟು. ಸೊ ಕೊಚ್ಚೆಗೆಲ್ಲ ಇಳಿಸ್ತಾ ಇದ್ದೀನಿ ಗಾಡಿನ. ಇವತ್ತಾನೆ ವಾಶ್ ಮಾಡಿಸ್ಕೊಬಂದೆ. ಇರಲಿ ಪರವಾಗಿಲ್ಲ, ನೋಡೋಣ. ಓಕೆ, ಇವಾಗ IBM ಆಫ್ ಮಾಡ್ತೀನಿ, ಈ ಲೈಟ್ ಹಾಕ್ತೀನಿ. ನೋಡ್ತಾ ಇರ್ಬೋದು ಈ ಕಲರ್ ಮಾತ್ರ ಪರ್ಟಿಕ್ಯುಲರ್ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಸೊ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೂ ಇದು ಪ್ರಾಡಕ್ಟ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ಇದ್ರದ್ದು ಲಿಂಕ್ ಹಾಕ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಸ್ವಲ್ಪ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನಿಧಾನಕ್ಕೆ ಹೋಗೋಣ. ನೋಡಿ ಫುಲ್ ಏರಿಯಾ ಈ ವಿಡ್ತೆಲ್ಲ ಕವರ್ ಆಗುತ್ತೆ. ಇಲ್ಲೇನೋ ಗುಂಡಿ ತೆಗೆದಿದ್ದಾರೆ ಪೈಪ್ ಹಾಕೋದಕ್ಕೆ. ಬರೀ ಇದೆ ಪೈಪ್ ತೆಗೆಯೋದು ಹಾಕೋದು, ಬರೀ ಇದೆ ಆಯ್ತು ಈ ರೋಡಲ್ಲಿ. ನನಗೆ ಬೇಜಾರಾಗ್ಬಿಟ್ಟಿದೆ. ನಮ್ಮ ಮನೆ ಹತ್ರ ಎಲ್ಲ ರೋಡೆಲ್ಲ ಅಬ್ದಿ ಹಾಳು ಮಾಡಕ್ಬಿಟ್ಟವ್ರೆ ಫುಲ್ಲು. ಆಮೇಲೆ ಅಡ್ಡ ಬರುತ್ತೆ ನೈಟ್ ಹೊತ್ತು, ಅದೇ ಭಯ ನನಗೆ. ಎಲ್ಲಿ ಸ್ಕಿಡ್ ಬಿಟ್ಟು ಅಂತ ಅದೇ ಬೇಜಾರು. ಇರಲಿ, ನಾವು ಸ್ವಲ್ಪ ಹುಷಾರಾಗಿ ಓಡಿದ್ರೆ ಆಯ್ತು ಅಷ್ಟೇ, ಏನಿಲ್ಲ. ಸೊ ನೋಡಿ ಎಲ್ಲ ಕಚ್ಚಾ ರೋಡು, ಎಲ್ಲ ಅಂಶ ಗುಂಡಿಗಳು ಎಲ್ಲ ಇಲ್ಲೇ ಇದೆ. ಸೊ ನೋಡ್ತಾ ಇರ್ಬೋದು, ಇಲ್ಲೇ ಹತ್ರ ಇದೆ, ಜಸ್ಟ್ 50 ಮೀಟರ್ದು ನಮ್ಮ ಮನೆ, ಇಲ್ಲೇ ರೈಟಲ್ಲೇ. ಇದೆ ನಮ್ಮ ಮನೆ ಬಂತು. ಸೊ ಇಲ್ಲೊಂದಿದೆ ಅಪಾಚಿ RTR. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ಇದೆ ನೋಡಿ ಫೈನಲ್ ಅಷ್ಟೇ. ಈ ರೀತಿ ಕಾಣಿಸುತ್ತೆ ನಿಮಗೆ ಫಾಗ್ ಲೈಟು. ಫಿಟ್ ಮಾಡಿದ್ರೆ ನೋಡಿ, ಇಲ್ಲಿ ಫಿಟ್ ಮಾಡಿಸಿದ್ದೀನಿ ನಾನು. ಸೊ ಸಾಕು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್.